ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಶ್ರೀ ಸೌಂದರ್ಯ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಪ್ರಕೃತಿ ಲೇಔಟ್, ಸೌಂದರ್ಯ ಲೇಔಟ್, ಸಿಳೆದಳ್ಳಿ, ಬೆಂಗಳೂರು. ಹಾಗೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ, ಹಾಗೆ ಓಂ ನಮೋ ವೆಂಕಟೇಶಾಯ ಎಂದು ಕಾಮೆಂಟ್ ಮಾಡಿ. ಸ್ನೇಹಿತರೆ, ವೈಕುಂಠ ಏಕಾದಶಿಯು ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ದಿನಗಳಲ್ಲಿ ಒಂದಾಗಿದೆ. ಇದನ್ನು ಮುಖ್ಯವಾಗಿ ಮಹಾವಿಷ್ಣುವಿನ ಆರಾಧನೆಗಾಗಿ ಆಚರಿಸಲಾಗುತ್ತದೆ. ಈ ದಿನದ ಬಗ್ಗೆ ಪುರಾಣಗಳ ಪ್ರಕಾರ ಈ ದಿನದಂದು ವೈಕುಂಠದ ಅಂದರೆ ವಿಷ್ಣುವಿನ ನಿವಾಸದ ಬಾಗಿಲುಗಳು ತೆರೆದಿರುತ್ತವೆ ಎಂದು ನಂಬಲಾಗಿದೆ. ಈ ದಿನ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸುವವರು ಮತ್ತು ಉಪವಾಸ ಮಾಡುವವರು ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ವೈಕುಂಠ ಏಕಾದಶಿ ಎಂದು ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರ ಅಥವಾ ಉತ್ತರ ದ್ವಾರ ಎಂಬ ವಿಶೇಷ ಬಾಗಿಲನ್ನು ತೆರೆಯಲಾಗುತ್ತದೆ. ಭಕ್ತರು ಈ ದ್ವಾರದ ಮೂಲಕ ಸಾಗಿ ದೇವರ ದರ್ಶನ ಪಡೆಯುವುದು ಅತ್ಯಂತ ಪುಣ್ಯದಾಯಕ ಎಂದು ಪರಿಗಣಿಸಲಾಗುತ್ತದೆ. ಹಾಗೆ ಸ್ನೇಹಿತರೆ, ಭಕ್ತರು ಈ ದಿನ ಪೂರ್ಣವಾಗಿ ಅಥವಾ ಭಾಗಶಃ ಉಪವಾಸ ಮಾಡುತ್ತಾರೆ. ರಾತ್ರಿ ಇಡೀ ವಿಷ್ಣುವಿನ ಭಜನೆ, ಸ್ತೋತ್ರಗಳು ಅಥವಾ ವಿಷ್ಣು ಸಹಸ್ರನಾಮ ಪಠಣದ ಮೂಲಕ ಜಾಗರಣೆ ಮಾಡುತ್ತಾರೆ. ಈ ದಿನ ಅನ್ನದಾನ ಅಥವಾ ಇತರ ದಾನಗಳನ್ನು ಮಾಡುವುದು ಶ್ರೇಷ್ಠ. ವೈಕುಂಠ ಏಕಾದಶಿಯು ಸಾಮಾನ್ಯವಾಗಿ ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ಬರುತ್ತದೆ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮತ್ತು ಶ್ರೀರಂಗಂನ ರಂಗನಾಥ ಸ್ವಾಮಿ ದೇವಸ್ಥಾನಗಳಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಸ್ನೇಹಿತರೆ, ವೈಕುಂಠ ಏಕಾದಶಿಯ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ, ಪದ್ಮ ಪುರಾಣದ ಪ್ರಕಾರ ಭಗವಾನ್ ವಿಷ್ಣುವಿನ ಶಕ್ತಿಯು ಒಬ್ಬ ದೇವತೆಯ ರೂಪದಲ್ಲಿ ಪ್ರಕಟಗೊಂಡು ಮುರಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿತು. ಇದರಿಂದ ಸಂತಸಗೊಂಡ ವಿಷ್ಣುವು ಈ ದಿನದಂದು ಉಪವಾಸ ಮಾಡಿ ತನ್ನನ್ನು ಆರಾಧಿಸುವವರಿಗೆ ವೈಕುಂಠ ಪ್ರಾಪ್ತಿಯಾಗಲಿ ಎಂದು ವರ ನೀಡಿದನು. ಹಾಗೆ ಸ್ನೇಹಿತರೆ, ಶ್ರೀಕೃಷ್ಣನ ತಂದೆಯಾದ ನಂದಗೋಪನು ಒಮ್ಮೆ ಏಕಾದಶಿ ವ್ರತದ ನಂತರ ದ್ವಾದಶಿ ಎಂದು ಮುಂಜಾನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡುವಾಗ ವರುಣನ ಸೇವಕರು ಅವನನ್ನು ಎಳೆದೊಯ್ದರು. ಶ್ರೀಕೃಷ್ಣನು ವರುಣ ಲೋಕಕ್ಕೆ ಹೋಗಿ ತಂದೆಯನ್ನು ಬಿಡಿಸಿಕೊಂಡು ಬಂದಾಗ ಎಲ್ಲರಿಗೂ ಬ್ರಹ್ಮಕುಂಡದಲ್ಲಿ ಮುಳುಗಿ ಏಳುವಂತೆ ಸೂಚಿಸಿದನು. ಆಗ ಅವರೆಲ್ಲರಿಗೂ ವೈಕುಂಠದ ದರ್ಶನವಾಯಿತು ಎಂಬ ನಂಬಿಕೆಯೂ ಕೂಡ ಇದೆ. ಈ ಪವಿತ್ರ ದಿನದಂದೇ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಾಗರ ಮಂಥನ ನಡೆಸಿದರು ಎಂದು ನಂಬಲಾಗಿದೆ. ಅಕ್ಕಿಯಲ್ಲಿ ಮುರಾಸುರನು ನೆಲೆಸಿರುತ್ತಾನೆ ಎಂಬ ನಂಬಿಕೆ ಇರುವುದರಿಂದ ಈ ದಿನ ಅಕ್ಕಿಯ ಆಹಾರವನ್ನು ಸಂಪೂರ್ಣವಾಗಿ ವರ್ಜಿಸಲಾಗುತ್ತದೆ. ಈ ದಿನ ತುಳಸಿ ಗಿಡಕ್ಕೆ ವಿಶೇಷ ಪೂಜೆ ಸಲ್ಲಿಸುವುದು ಮತ್ತು ವಿಷ್ಣು ಸಹಸ್ರನಾಮ ಪಠಿಸುವುದು ಅತ್ಯಂತ ಶ್ರೇಷ್ಠ. ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಈ ದಿನ ತೆರೆಯುವ ವೈಕುಂಠ ದ್ವಾರವು ಮುಂದಿನ 10 ದಿನಗಳವರೆಗೆ ತೆರೆದಿರುತ್ತದೆ. ಈ ದಿನವನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ, ಏಕೆಂದರೆ 3 ಕೋಟಿ ದೇವತೆಗಳು ಈ ದಿನ ವೈಕುಂಠಕ್ಕೆ ಭೇಟಿ ನೀಡುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಗೆ ಸ್ನೇಹಿತರೆ, ಇಲ್ಲಿ ವಿಮಾನ ವೆಂಕಟೇಶ್ವರ ಸ್ವಾಮಿಯೇ ಕೂಡ ಮಾಡಿದ್ದಾರೆ. ತಿರುಪತಿಯಲ್ಲಿ ಹೇಗಿದೆಯೋ ಅದೇ ರೀತಿ ವಿಮಾನ ವೆಂಕಟೇಶ್ವರ ಸ್ವಾಮಿಯೇ ಕೂಡ ಇಲ್ಲಿ ನೋಡ್ಬೋದು. ನೀವು ಬನ್ನಿ ನೋಡೋಣ. ಓಂ ನಮೋ ವೆಂಕಟೇಶಾಯ. ಹಾಗೆ ಸ್ನೇಹಿತರೆ, ವೈಕುಂಠ ಏಕಾದಶಿಯ ಪ್ರಯುಕ್ತ ತುಂಬ ಜನ, ಸಹಸ್ರಾರು ಭಕ್ತರು ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ವೈಕುಂಠ ದ್ವಾರದ ಪ್ರವೇಶ ಮಾಡಿದ್ರು. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಎಷ್ಟೊಂದು ಜನ ಭಕ್ತಾದಿಗಳೆಲ್ಲ ವೈಕುಂಠ ದ್ವಾರ ದರ್ಶನವನ್ನು ಮಾಡ್ತಾ ಇದ್ದಾರೆ, ಸ್ಪರ್ಶ ಮಾಡ್ತಾ ಇದ್ದಾರೆ, ಗೋವಿಂದ ಗೋವಿಂದ ಎಂದು ಕೂಗ್ತಾ ಇದ್ದಾರೆ. ಓಂ ನಮೋ ವೆಂಕಟೇಶಾಯ. ಹಾಗೆ ಸ್ನೇಹಿತರೆ, ದರ್ಶನದ ನಂತರ ಲಾಡಿನ ವ್ಯವಸ್ಥೆ ಕೂಡ ಮಾಡಿದರು. ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ವಿನಿಯೋಗ ಕೂಡ ಮಾಡಿದ್ರು. ನಾವು ಕೂಡ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ವಿ. ಎಲ್ರಿಗೂ ವೆಂಕಟೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ.
ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್, ಸಿ ಯು.